ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗ್ಯಾಸ್ ಬಳಸದೇನೆ ಮೂರೇ ಪದಾರ್ಥದಲ್ಲಿ ಹೇಗೆ ಸ್ವೀಟ್ ಮಾಡೋದು, ಹಾಗೆ ಚಿಕ್ಕ ಮಕ್ಕಳು ಸಹ ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದಂತ ಸ್ವೀಟ್ ಇದು. ಸೊ ಫಸ್ಟಿಗೆ ಈಗ ನಾನು ಜಾರಲ್ಲಿ ಸಕ್ಕರೆನೇ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಏಲಕ್ಕಿ ಇರುತ್ತಲ್ಲ, ಆ ಸಿಪ್ಪೆನ ತೆಗೆದ್ಬಿಟ್ಟು ಒಳಗಡೆ ಬೀಜ ಇರೋದು ಮಾತ್ರ ಹಾಕಬೇಕು. ಇದನ್ನು ನೈಸಾಗಿ ರುಬ್ಕೊಂಬರಬೇಕು. ಮಕ್ಕಳು ಸಹ ಈಸಿಯಾಗಿ ಮಾಡ್ಕೊಳ್ಬೋದು. ಮತ್ತು ಸ್ಕೂಲ್ಗಳಲ್ಲಿ ವಿತೌಟ್ ಫೈರ್ ಕುಕ್ಕಿಂಗ್ ಅಂತ ಬರುತ್ತಲ್ಲ, ಅಂಥ ಇದರಲ್ಲಿ ಮಕ್ಕಳು ಸಹ ಸ್ಕೂಲಲ್ಲಿ ಹೋಗಿ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ 5 ಮಿನಿಟ್ಸಲ್ಲಿ ಆಗೋಗುತ್ತೆ ಈ ರೆಸಿಪಿ. ಸೊ ಈಗ ಫಸ್ಟಿಗೆ ನಾನು ಈ ಥರ ಎಲ್ಲ ಇದು ಏಲಕ್ಕಿದು ಬೀಜಗಳೆಲ್ಲ ಇದರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಂದಿದ್ದೀನಿ. ಇದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮತ್ತೆ ನಾನು ಹುರಿಗಡಲೆ ಬಂದು 1/4 ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ. ಎಷ್ಟು ಬೇಕು ಶುಗರು, ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೊಳ್ಬೋದು. ನಾನು 3/4 ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಶುಗರ್ನ ತೊಗೊಂಡಿದ್ದೀನಿ, ಕರೆಕ್ಟಾಗಿ ಆಗುತ್ತೆ. ಈಗ ನೋಡ್ಬೋದು ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ನಾನು ನುಣ್ಣಕ್ಕೆ ರುಬ್ಕೊಂಬರ್ತೀನಿ. ಸೊ ಇವಾಗ ಇದನ್ನೆಲ್ಲ ರುಬ್ಕೊಂಡು ಬಂದಾದ ನಂತರ ಈಗ ಇದರಲ್ಲಿ ಮಿಕ್ಸ್ ಮಾಡ್ತೀನಿ ಹಾಕ್ಬಿಟ್ಟು. ಇದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸ್ವೀಟು ಮತ್ತು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಸೊ ಈಗ ನೋಡ್ಬೋದು ಇದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಈಸಿಯಾಗಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ನಾನು ತುಪ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಒಬ್ಬೊಬ್ಬರು ತುಂಬ ಜಾಸ್ತಿ ಬೇಕು ಅಂತ ಹಾಕ್ಕೊಳ್ತಾರೆ, ಒಬ್ಬೊಬ್ಬರು ಮೀಡಿಯಮ್ ಆಗಿ ಹಾಕ್ಕೊಳ್ತಾರೆ. ನಾನು ಇದರಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗೆ ನಾವು ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಾದಮೇಲೆ ನೋಡಿಕೊಂಡು ನಾವು ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಳ್ಬೋದು. ಬೇರೆ ನಾವು ತುಪ್ಪದಲ್ಲೇ ಮಾಡಬೇಕು ಅಂತ ಅಂದರೆ ತುಪ್ಪದಲ್ಲೂ ಮಾಡ್ಬೋದು. ನಾನು ಜಾಸ್ತಿ ತುಪ್ಪ ಬಳಸೋಲ್ಲ, ಅದರಿಂದ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಥರ ಎಲ್ಲ ನಾವು ಕಲಿಸ್ತಾ ನಮಗೆ ಕರೆಕ್ಟಾಗಿ ನಮಗೆ ಉಂಡೆ ಬರಬೇಕು, ಅಲ್ಲಿವರೆಗೂ ನಾವು ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಸೊ ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಚೆನ್ನಾಗಿ. ಸೊ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಾದ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಬೇನು ನೋಡ್ಬೋದು. ಈಗ ಇಷ್ಟು ಹಾಲು ಮಿಕ್ಕಿದೆ ಅಷ್ಟೇ. ನಾನು 3/4 ಭಾಗದಷ್ಟು ತೊಗೊಂಡಿದ್ದೆ, ಒಂದು ಅರ್ಧ ಭಾಗದಷ್ಟೇ ಖಾಲಿಯಾಗಿರೋದು. ಈಗ ಆಗಿದೆ ಇದು. ಈಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ನಾವು ರೌಂಡಲ್ಲಿ ಮಾಡಿಕೊಂಡು ಪೇಡ ಥರ ಮಾಡ್ತಾಯಿದ್ದೀನಿ. ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳು ಸಹ ಟ್ರೈ ಮಾಡಿ ನೋಡಿ, ಅಷ್ಟು ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು. ಮತ್ತು ಸ್ಕೂಲ್ಸಲ್ಲಿ ಸಹ ಯಾವ್ದಾದ್ರು ಕಾಂಪಿಟೇಷನಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದಾದ ಸ್ವೀಟ್ ಇದು. ಸೊ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು ಸ್ವೀಟ್ ಅಂತೂ, ಹಲ್ಟಿಯಾಗಿತ್ತು. ಸೊ ಟ್ರೈ ಮಾಡಿ ನೋಡಿ. ಈಗ ಅದ್ರ ಮೇಲೆ ನಾನು ಲವಂಗನ ಇಡ್ತಾಯಿದ್ದೀನಿ. ಸೊ ಈ ಥರ ಡೆಕೋರೇಟ್ಗೆ ಇಟ್ಟಿದ್ದೀನಿ. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಸ್ವೀಟು ಮಾಡಿ ನೋಡಿ. ನಿಮ್ಗೇನಾದರೂ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.